ರಾಯರೇ ಆನೆ ಲಕ್ಷ್ಮಣ ಅಂತ ಹೇಳಿದ್ರು ನಾನು ಕೊಟ್ಟಿಲ್ಲ ಸ್ವಾಮಿಗಳೇ, ಅವರು ರಾಯರು ಕೊಟ್ಟಿದ್ದಾರೆ. ಅದು ಹೆಂಗೆ ಅಂತ ಹೇಳಿದ್ರೆ ಗುರುರಾಯರು ನನಗೆ ಬಂದ್ಬಿಟ್ಟು 1975-76ರಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋದಾಗ ರಾಘವೇಂದ್ರ ಸ್ವಾಮಿ ಶ್ರೀಗಳ ಹತ್ರ ಒಬ್ಬರು ಹೇಳಿ ಇಲ್ಲಿ ಆನೆ ಬಂದ್ಬಿಟ್ಟು ಆಚೆ ಕಡೆಯಿಂದ ಖರೀದಿ ಮಾಡಿ ಬಂದ್ಬಿಟ್ಟು ಸೇವೆ ಮಾಡ್ತಾಯಿದ್ರು. ಆವಾಗ ರಾಘವೇಂದ್ರ ಸ್ವಾಮಿಗಳು ನನಗೆ ಒಂದು ಮನಸ್ಸು ಕೊಟ್ಟು ಹೇಳಿದ್ರು, ಅದು ಏನು ಮನಸ್ಸು ಕೊಟ್ಟರು ಗೊತ್ತಿಲ್ಲ, ಲಕ್ಷ್ಮಣ ನೀನು ಬಂದು ಈ ಕೆಲಸ ಹೋಗು, ಎಲ್ಲ ಅವರೇ ಮಾಡಿಸಿದ್ದು, ಇದರಲ್ಲಿ ನಂದು ಯಾವ ಥರವಾದ ಒಂದು ಇದು ಇಲ್ಲ. ಬಂದು ಅವರು ಖುದ್ದಾಗಿ ನನ್ನ ಕರೆಸಿಕೊಂಡು ಹೋಗಿ ಕೊಟ್ಟು ಆನೆಯನ್ನು ಕೊಟ್ಟರು. ಆನೆ ವಿಜೃಂಭಣೆಯಿಂದ ಗಜೇಂದ್ರ ಅಂತೇಳಿ ಹೆಸರಿನಿಂದ ವೈಭವದಿಂದ ಇದಾಯಿತು. ಅದು ದಿವಸ ಇಷ್ಟು ಬೆಳೀತು ಅಂತೇಳಿದ್ರೆ ದೇವಸ್ಥಾನಕ್ಕಿಂತಲೂ ದೊಡ್ಡದಾಗಿ ಬೆಳೆದ್ಬಿಡ್ತು, ಬಾಗಿಲಿಗಿಂತ ದೊಡ್ಡದಾಗಿ ಬೆಳೆದ್ಬಿಡ್ತು. ಅದು ಆಚೆ ಕಡೆ ಬರೋಕ್ಕಾಗಲೇ ಇದ್ರದ್ದು ಇಲ್ಲದೆ ಅವರು ಸೇವೆ, ರಾಯರ ಸೇವೆ ಇಷ್ಟು ಗಜೇಂದ್ರ ಸ್ವಾಮಿಗಳು ಮಾಡಿದ್ರದ ಅಷ್ಟಿಷ್ಟು ಇಲ್ಲ ಸ್ವಾಮಿಗಳೇ, ಅಷ್ಟಿಷ್ಟು ಇಲ್ಲ. ನಾವು ಎಷ್ಟು ಹೇಳಿದ್ರು ಸಾಲದು. ನನ್ನ ಜೀವನದಲ್ಲಿ ಸಾಕ್ಷಾತ್ ಗುರುರಾಯರಿಲ್ಲದೆ ಯಾರೂ ಇಲ್ಲ. ಗುರುರಾಯರು ಇಲ್ಲ ಅಂತ ಹೇಳಿದ್ರೆ ಲಕ್ಷ್ಮಣ ಏನೂ ಇಲ್ಲ. ಇವತ್ತು ಒಂದೊಂದು ಅಣುವಲ್ಲಿ ಒಂದೊಂದು ದಿವಸದಲ್ಲಿಯೂ ರಾಯರೇ ನನಗೆ ಬಂದು ಇದು ಮಾಡ್ತಾ ಇರೋದು. ಕಲ್ಪವೃಕ್ಷ ಕಾಮಧೇನು ಸ್ವಾಮಿಗಳೇ, ನನ್ನ ಜೀವನದಲ್ಲಿ ರಾಯರನ್ನು ಪರೀಕ್ಷೆ ಮಾಡೋಕ್ಕೆ ಮಾಡಿದ್ರು ನಾನು ಹೋಗಿದ್ದೇನೆ. ಆದರೆ ಆ ಪರೀಕ್ಷೆಗೆ ನನಗೇನು ಕಲ್ಪವೃಕ್ಷಾಯ ಕಾಮಧೇನು ಏನು ಕೇಳಿದ್ರು ಕೊಡ್ತಾಯಿದ್ರು. ಇವತ್ತೂ ಅಷ್ಟೇ ಏನು ಕೇಳಿದ್ರು ಕೊಡ್ತಾರೆ. ರಾಯರನ್ನ ಬೇಡ್ಕೊಟ್ಟಿದ್ದೇನೆ, ನೀವು ಕೊಟ್ಟಿರೋದು ನನಗೆ ಸಾಕು, ಆದರೆ ಇದು ಕೊಟ್ಟಿರೋದನ್ನು ನಾನು ಸರಿಯಾಗಿ ನಿಮ್ಮ ಮಾರ್ಗದಲ್ಲಿ ನಡೆಸಿಕೊಳ್ಳು ಹೋಗೋದಕ್ಕೆ ನನಗೆ ಶಕ್ತಿ ಕೊಡಿಯಪ್ಪ, ಶಕ್ತಿ ಕೊಡಿ. ನಿಮಗೆ ಎಷ್ಟು ಸಂತೋಷವನ್ನು, ಎಷ್ಟು ಆಸಕ್ತಿಯನ್ನು, ಎಷ್ಟು ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಅದೇ ರೀತಿಯಾಗಿ ದೇವರು ನಮ್ಮ ಇಲ್ಲಿ ಬಂದಿರುವ ಭಕ್ತಾದಿಗಳಿಗೆ ಎಷ್ಟೋ ಕಷ್ಟದಿಂದ ಎಷ್ಟೋ ಇಲ್ಲದವನ್ನ ಅವರಿಗೆಲ್ಲರಿಗೂ ಕೊಟ್ಟು ಅವರನ್ನು ಮುಂದೆ ಅಭಿವೃದ್ಧಿಗೊಳಿಸಿ ನಮ್ಮ ರಾಯರನ್ನು ಯಾವತ್ತೂ ಕೈ ಬಿಡದೆ ತಮ್ಮನ್ನು ಪೂಜಿಸೋದಕ್ಕೆ ಶಕ್ತಿಯನ್ನು ಕೊಡಿದೇವರೇ. ಇದಕ್ಕಿಂತ ನನಗೆ ಮಾತಾಡೋದಕ್ಕೆ ಶಕ್ತಿ ಇಲ್ಲ. ನನ್ನ ಮಾರ್ಗದಲ್ಲಿ, ನಿಮ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ನನಗೆ ಯಾವಾಗಲೂ ತಮ್ಮ ಮಾರ್ಗವನ್ನು ನಡೆಸುವ ಶಕ್ತಿ ಕೊಡಿ. ನಿಮ್ಮ ಬುದ್ಧಿವಾದವನ್ನು ಹೇಳಿ ಬುದ್ಧಿಯಿಂದ ನಡೆದುಕೊಂಡು ಯಾವ ಜೀವನದಲ್ಲಿ ಯಾವ ಥರವಾದ ಕಷ್ಟಕ್ಕೆ, ನಷ್ಟಕ್ಕೆ, ಮೋಸಕ್ಕೆ ತೊಂದರೆ ಆಗದೆ ಭಕ್ತಿಯಿಂದ ತಮ್ಮನ್ನು ಪೂಜಿಸಲಿಕ್ಕೆ ಆಶ್ರಯ ಕೊಡಿ. ಗುರು ರಾಘವೇಂದ್ರ ಮಹಾಪ್ರಭೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ರಾಯರ ಮಹಿಮೆ ಹೇಳಬೇಕಂತ ಹೇಳಿದ್ರೆ ಇವತ್ತು ನೋಡಿ ಸ್ವಾಮಿ, ಏನೋ ನಮ್ಮ ಮನಸ್ಸಲ್ಲಿ ಈ ಪಕ್ಕದಲ್ಲಿ ನನಗೆ ಗುರುರಾಯರು 6 ಎಕರೆ ಜಾಗ ಕೊಡಿಸಿದ್ರು. 6 ಎಕರೆ ಜಾಗದಲ್ಲಿ ನನಗೆ ರಾಯರು ಒಂದು ಪ್ರೇರೇಪಣೆ ಮಾಡಿದ್ರು, ಇಲ್ಲಿ ಒಂದು ರಾಯರ ಮಠ ಕಟ್ಟಪ್ಪ, ನೀನು ಕಟ್ಟಬೇಕು, ನಾನು ಕೆಲಸ ಮಾಡ್ತೇನೆ, ನೀನು ಸಹಾಯದಿಂದ ನೀನು ಕೆಲಸ ಮಾಡು ಅಂತೇಳಿದ್ರು. ಆದರೆ ರಾಯರೇ ಆ ಕೆಲಸ ಮಾಡೋದಕ್ಕೆ ನಾನು ಸ್ಥಾಪನೆ ಮಾಡಿದಾಗ ಗುರುರಾಯರು ಏನಂತ ಹೇಳಿದ್ರೆ, ಲಕ್ಷ್ಮಣ ನೀನು ನಿನ್ನ ವಸ್ತುವನ್ನು ನೀನು ಖರ್ಚು ಮಾಡಬೇಡಕ್ಕೆ ಹೋಗ್ಬೇಡಪ್ಪ, ನಿನಗೆ ಪಕ್ಕದಲ್ಲೇ ಬಂದ್ಬಿಟ್ಟು 108ಕ್ಕೆ 38 ಅಡಿ ಜಾಗ ಇದು ನಿನಗೆ ಫ್ರೀಯಾಗಿ ನಾನು ಕೊಡ್ತೀನಪ್ಪ, ಗೌರ್ಮೆಂಟ್ ಆಫ್ ಕರ್ನಾಟಕ ನಿನಗೆ ಜಾಗ ಕೊಡ್ತಾರೆ ಅಂತೇಳಿ ಒಂದು ಕಾಸು ಏನೂ ಇಲ್ಲದೆ ರಾಯರು ನನಗೆ ಆ ಜಾಗವನ್ನು ಕೊಟ್ಟರು. ಆ ಜಾಗದಿಂದ ಈ ಸಾರ್ವಜನಿಕರ ಸಹಾಯದಿಂದ ಈ ದೇವಸ್ಥಾನ ಇಷ್ಟು ರಾಯರ ಗುಡಿ ಇಷ್ಟಿಷ್ಟು ಬಂತು. ರಾಯರು ಇಲ್ಲಿ ಬಂದದ್ದು ಒಂದು ವಿಶೇಷ ಏನಂತ ಹೇಳಿದ್ರೆ, ಅವರ ಜೀವನದಲ್ಲಿ ಎಲ್ಲ ನಮ್ಮ ಭಾರತ ದೇಶದಲ್ಲಿ ಎಲ್ಲೆಲ್ಲೂ ತಿರುಗಿ ಬಂದು ಇಲ್ಲಿ ಬಂದಾಗ ಒಂದೇ ಒಂದು ಮಾತು ಹೇಳಿದ್ರು, ಲಕ್ಷ್ಮಣ ಈ ಜಾಗನೇ ನನಗೆ ಒಂದು ಶಾಂತಿ ಜಾಗ, ಇಲ್ಲೇನೇ ನನಗೆ ಒಂದು ರೆಸ್ಟ್ ಸಿಗೋದು, ಇದು ಆಗೋದು ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡೋದು. ಸ್ವಾಮಿಗಳೇ ಈ ಬೃಂದಾವನ ಇದೆಯಲ್ಲ, ನಮ್ಮ ಚರಿತ್ರೆಯಲ್ಲಿ ರಾಘವೇಂದ್ರ ಸ್ವಾಮಿಯವರು ಅಲ್ಲಿ ಅವರು ಒಂದು ಶಿಲೆಯನ್ನು ನೋಡಿ, ಈ ಶಿಲೆಯಲ್ಲೇ ನನಗೆ ರಾಘವೇಂದ್ರ ಸ್ವಾಮಿ ನನ್ನ ಬೃಂದಾವನ ಮಾಡಬೇಕು ಅಂತ ಹೇಳಿದ್ರು. ಅದು ಒಂದು. ಅದು ರಾಘವೇಂದ್ರ ಸ್ವಾಮಿ ಬೃಂದಾವನ ಆದಾದ ಮೇಲೆ ಇಲ್ಲಿ ಬೃಂದಾವನ ಆಗಬೇಕಾದ್ರೆ ಅಲ್ಲಿಂದನೇ ಯಾವ ಕಲ್ಲಲ್ಲಿ ಮಾಡಿಸೋ ಆ ಕಲ್ಲಿಂದಲೇ ಬಂದು ಬೃಂದಾವನ ಆಯಿತು. ಅಂದರೆ ಸಾಕ್ಷಾತ್ ರಾಯರು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ರಾಯರನ್ನ ಇವತ್ತೂ ಕೈ ಬೀಳಬೇಡಿ. ರಾಯರನ್ನ ಎಷ್ಟು ಬೇಡಿದ್ರೂ ಸಾಲದು, ಅವರಿಗೆ ಯಾವತ್ತೂ ಶಿರಸಾಷ್ಟಾಂಗ ನಮಸ್ಕಾರ. ಗುರು ರಾಘವೇಂದ್ರ ಮಹಾಪ್ರಭುವಿಗೆ ಪಾದಂಗೆ. ನನ್ನ ಮಾತಿನಲ್ಲಿ ಏನಾದರೂ ತಪ್ಪು ಇದ್ದರೆ ತಿಳಿಯದೆ ನಾನು ಮಾತಾಡಿದರೆ ನನ್ನ ಶ್ರಮಿಸಬೇಕು. ಗುರು ರಾಘವೇಂದ್ರ ಮಹಾಪ್ರಭುವಿಗೆ ಪಾದಂಗಳಿಗೆ ಶರಣಂ.